Um, Welcome you all. Today I'm going to talk to you about the tense and the time. Okay. So basically, today I will be talking about the simple present tense. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಏನನ್ನು ಬಳಸ್ತೇವೆ, ಹೇಗೆ ಬಳಸ್ತೇವೆ ಅಂತಕ್ಕಂಥದ್ದು. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಒಂದು ರೊಟೀನ್ ಆ್ಯಕ್ಷನ್ಸ್ ಬಗ್ಗೆ ಮಾತನಾಡ್ತೇವೆ, ಒಂದು ಯೂನಿವರ್ಸಲ್ ಟ್ರೂತ್ ಬಗ್ಗೆ ಮಾತನಾಡ್ತೇವೆ, ಅಥವಾ ಒಂದು ಫ್ಯೂಚರ್ ಟೈಮ್ ರೆಫರೆನ್ಸ್ನ ಬಗ್ಗೆ ಮಾತನಾಡ್ತೇವೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಒಂದು ಕೆಲವಾರು ವಿಚಾರಗಳನ್ನು ನಾವು ಏನು ಮಾತನಾಡ್ತೇವೆ ದಟ್ ಆರ್ ಮೋಸ್ಟ್ಲಿ ಲೈಕ್ಲಿ ಟು ಬಿ ಪರ್ಮನೆಂಟ್. ಅಂದರೆ ನಮ್ಮಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ಆದರೆ ಮೋಸ್ಟ್ ಲೈಕ್ಲಿ. ಈಗ ಐ ಲಿವ್ ಇನ್ ಚಿತ್ರದುರ್ಗ. ಐ ಲಿವ್ ಇನ್ ಚಿತ್ರದುರ್ಗ ಅಂತಂದಾಗ ಅಂದರೆ ನಾನು ಹೆಚ್ಚಿನ ಸಮಯ ಚಿತ್ರದುರ್ಗದಲ್ಲಿ ವಾಸ ಮಾಡ್ತೇನೆ. ಸೊ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ನಾನು ಏನಾದರೂ ಐ ಆಮ್ ಲಿವಿಂಗ್ ಇನ್ ಚಿತ್ರದುರ್ಗ ಅಂದರೆ ಅದು ಏನನ್ನು ಹೇಳುತ್ತೆ ಅಂದರೆ ನಾನು ಕೇವಲ ಕಡಿಮೆ ಸಮಯದಲ್ಲಿ ಅಲ್ವಾ. ಸೊ ಏನೋ ಒಂದು ಕೆಲಸಕ್ಕೆ ಬಂದಿದ್ದೇನೆ, ಸೊ ಇವತ್ತಿರ್ತೇನೆ, ನಾಳೆ ಹೋಗ್ತೇನೆ ಅಥವಾ ಅನ್ನೋ ರೀತಿಯಲ್ಲಿ ಅಲ್ವಾ. ಐ ಆಮ್ ಸ್ಟೇಯಿಂಗ್ ಇನ್ ಚಿತ್ರದುರ್ಗ ಫಾರ್ 2 days ಆರ್ ಫಾರ್ 3 days. 2 ದಿವಸನೋ 3 ದಿವಸನೋ ಅಥವಾ ಒಂದು ತಿಂಗಳು ನಾನು ಈ ಒಂದು ಚಿತ್ರದುರ್ಗದಲ್ಲಿ ವಾಸ ಮಾಡ್ತೀನಿ ಅನ್ನುವಾಗ ಆವಾಗ ನಾವು ಐ ಆಮ್ ಸ್ಟೇಯಿಂಗ್ ಇನ್ ಅಂತ ಹೇಳ್ಬೋದು, ಅಥವಾ ಅಲ್ವಾ. ಸೊ ಐ ಲಿವ್ ಇನ್ ಅಂದಾಗ ಅದು ಹೆಚ್ಚು ಇಟ್ ಬಿಕಮ್ಸ್ ಮೋರ್, ಅಂದರೆ ನಾನು ಅಲ್ಲಿಯೇ ಹೆಚ್ಚು ವಾಸವಾಗಿರ್ತೇನೆ, ಅಥವಾ ಅದು ನನ್ನ ನೇಟಿವ್ ಪ್ಲೇಸು, ಅಥವಾ ನಾನು ಅಲ್ಲೇ ಒಂದು ಇದಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಓಕೆ. ಸೊ ಇಲ್ಲಿ ರೊಟೀನ್ ಆ್ಯಕ್ಷನ್ ಕೂಡ ನಾವು ಅದಕ್ಕೆ ಬಳಸ್ತೇವೆ. ಒಂದು ಪರ್ಮನೆಂಟ್ ಸಿಚುವೇಶನ್ಸ್ಗಳನ್ನ ಹೇಳಲಿಕ್ಕೆ, ಇನ್ನೊಂದು ರೊಟೀನ್ ಆ್ಯಕ್ಷನ್ಸ್ ಅಲ್ವಾ. ಹಿ ವರ್ಕ್ಸ್ ಅಟ್ ಎ ಬ್ಯಾಂಕ್. ಸೊ ಅವನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನೆ ಅಂತಕ್ಕಂಥದ್ದು. ಅಥವಾ ನಮ್ಮಲ್ಲಿ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಬೆಳಗಿನ ಜಾವ ಬೇಗ ಏಳ್ತೀನಿ ಅಂತಕ್ಕಂಥದ್ದು. ಓಕೆ. ಶ್ರೇಯಸ್ ವರ್ಕ್ಸ್ ಆನ್ ಪ್ರಾಜೆಕ್ಟ್ಸ್. ಅಂದರೆ ಶ್ರೇಯಸ್ಸು ಬೇರೆ ಬೇರೆ ಪ್ರಾಜೆಕ್ಟ್ ಇರ್ತದೆ, ಆ ಪ್ರಾಜೆಕ್ಟಲ್ಲಿ ಅವನು ವರ್ಕ್ ಮಾಡ್ತಾನೆ ಅಂಥೇಳಿ. ಶ್ರೇಯಸ್ ಈಸ್ ವರ್ಕಿಂಗ್ ಆನ್ ಹಿಸ್ ಪ್ರಾಜೆಕ್ಟ್ ಅಂದರೆ ಶ್ರೇಯಸ್ಸು ಈಗ ಒಂದು ಪ್ರಾಜೆಕ್ಟಲ್ಲಿ ಆತ ವರ್ಕ್ ಮಾಡ್ತಾ ಇದ್ದಾನೆ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಆಲ್ಸೋ ಸಮೀರ್ ಗೋಸ್ ಟು ಹೈದ್ರಾಬಾದ್ ಟುಮಾರೋ. ಇದು ಒಂದು ಫ್ಯೂಚರ್ ಟೈಮ್ ರೆಫರೆನ್ಸನ್ನು ಕೊಡ್ತಕ್ಕಂಥದ್ದು. ಸಮೀರ್ ಗೋಸ್ ಟು ಹೈದ್ರಾಬಾದ್ ಟುಮಾರೋ. ಸಮೀರ್ ಏನು ಮಾಡ್ತಾನೆ, ನಾಳೆ ಹೈದ್ರಾಬಾದಿಗೆ ಹೋಗ್ತಾನೆ ಅಂತಕ್ಕಂಥದ್ದು. ಸೊ ನಾವು 3 ಕಂಡೀಷನ್ಸ್ ನೋಡಿದಾಗ, ಒಂದು ರೊಟೀನ್ ಆ್ಯಕ್ಷನ್ ಅಲ್ವಾ, ರೊಟೀನ್ ಪ್ರತಿ ದಿವಸ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ನಾವು ಇರ್ತಕ್ಕಂಥದ್ದು ಅಲ್ವಾ, ಆ ಒಂದು ಸಂದರ್ಭವನ್ನು ಇದು ಮಾಡ್ತಕ್ಕಂಥದ್ದು. ಆಮೇಲೆ ಯೂನಿವರ್ಸಲ್ ಟ್ರೂತ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಸತ್ಯ ಆಗಿರುತ್ತೆ. ಯಾವುದು ಸತ್ಯ ಆಗಿರುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಾವು ಮಿಲ್ಕ್ ಈಸ್ ವೈಟ್. ಹಾಲು ಹೇಗಿದೆ? ಬೆಳ್ಳಗಿದೆ ಅಲ್ವಾ. ಅದು ಯೂನಿವರ್ಸಲ್ ಟ್ರೂತ್. ನಾವು ಎಲ್ಲಿಗೋದ್ರೂ ಕೂಡ ಹಾಲು ಬೆಳ್ಳಗಿರೋದನ್ನೇ ನೋಡ್ತೇವೆ. ಮಿಲ್ಕ್ ಈಸ್ ವೈಟ್. ತಾಜ್ ಮಹಲ್ ಈಸ್ ಬ್ಯೂಟಿಫುಲ್. ತಾಜ್ ಮಹಲ್ ಅಂತಕ್ಕಂಥದ್ದು ಸುಂದರವಾಗಿದೆ. ಅದು ಯಾವಾಗಲೂ ಕೂಡ ಇಟ್ ವಿಲ್ ಆಲ್ವೇಸ್ ಬಿ ಬ್ಯೂಟಿಫುಲ್. ತಾಜ್ ಮಹಲ್ ಈಸ್ ಬ್ಯೂಟಿಫುಲ್. ಓಕೆ. ಸೊ ಇಂತಹ ಎಲ್ಲ ವಿಚಾರಗಳು ಏನಾಗುತ್ತೆ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಇದರಲ್ಲಿ ನಾವು ಹೇಳ್ತಾ ಬರ್ತೇವೆ. ಓಕೆ. ನಾವು ಆಮೇಲೆ ನಮ್ಮಲ್ಲಿ ಒಂದು ಫ್ಯೂಚರ್ ಮುಂದೆ ಆಗ್ತಕ್ಕಂಥದ್ದನ್ನು ಹೇಳಲಿಕ್ಕೆ ನಾವು 3 ರೀತಿಯಲ್ಲಿ ಹೇಳ್ತೇವೆ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ಕೊಂಡು ಹೇಳ್ತೇವೆ. ಪ್ರೆಸೆಂಟ್ ಕಂಟಿನ್ಯೂಸನ್ನು ಅಲ್ಲೂ ಕೂಡ ನಾವು ಸಿಂಪಲ್ ಫ್ಯೂಚರ್ನ ಹೇಳ್ತೇವೆ. ಇನ್ನು ಸಿಂಪಲ್ ಫ್ಯೂಚರ್ನ ವಾಕ್ಯಗಳೇ ನಾವು ಹೇಳ್ತೇವೆ. ಈಗ ಮೊದಲಿಗೆ ಸಮೀರ್ ಗೋಸ್ ಟು ಹೈದ್ರಾಬಾದ್ ಟುಮಾರೋ. ಸಮೀರ್ ಹೈದ್ರಾಬಾದಿಗೆ ನಾಳೆ ಹೋಗ್ತಾನೆ. ಇಲ್ಲಿ ಗೋಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ನ
ಒಂದು ಸೆಂಟೆನ್ಸ್ ಇದೆ. ಆದರೆ ಅದು ಹೇಳ್ತಕ್ಕಂಥ ವಿಚಾರ ನಾಳೆಗೆ ಹೋಗ್ತಾನೆ ಅವನು ಅಂತಕ್ಕಂಥದ್ದು. ಆಮೇಲೆ ಕಾವ್ಯ ಈಸ್ ಸಬ್ಮಿಟಿಂಗ್ ಹರ್ ಅಸೈನ್ಮೆಂಟ್ ಬೈ ದ ಎಂಡ್ ಆಫ್ ದಿಸ್ ಮಂತ್. ಕಾವ್ಯ ಏನು ಮಾಡ್ತಿದ್ದಾಳೆ, ಅವಳ ಅಸೈನ್ಮೆಂಟನ್ನು ಈ ಒಂದು ತಿಂಗಳ ಕೊನೆಗೆ ಅವಳು ಸಬ್ಮಿಟ್ ಮಾಡ್ತಿದ್ದಾಳೆ. ಕಾವ್ಯ ಈಸ್ ಸಬ್ಮಿಟಿಂಗ್ ಹರ್ ಅಸೈನ್ಮೆಂಟ್ ಬೈ ದ ಎಂಡ್ ಆಫ್ ದಿಸ್ ಮಂತ್ ಅಂತಕ್ಕಂಥದ್ದು. ದೇ ವಿಲ್ ಅನೌನ್ಸ್ ದ ರಿಸಲ್ಟ್ಸ್ ಟುಮಾರೋ. ನೋಡಿ, ಇದು ಸಿಂಪಲ್ ಫ್ಯೂಚರ್ನ ವಾಕ್ಯ. ದೇ ವಿಲ್ ಅನೌನ್ಸ್ ದ ರಿಸಲ್ಟ್ಸ್ ಟುಮಾರೋ. ಸೊ ಇಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗತಕ್ಕಂಥದ್ದು ಯಾವಾಗಲೂ ಕೂಡ ರೊಟೀನ್ ಆ್ಯಕ್ಷನನ್ನು ಹೇಳ್ತಕ್ಕಂಥದ್ದು, ಯೂನಿವರ್ಸಲ್ ಟ್ರುತ್ತನ್ನು ಹೇಳ್ತಕ್ಕಂಥದ್ದು, ಫ್ಯೂಚರ್ ಟೈಮ್ ರೆಫರೆನ್ಸ್ RUF ಅಂತ ಹೇಳ್ತೇವಲ್ಲ, ಆ ಒಂದು ಕಂಡೀಷನ್ಸ್ಗಳಲ್ಲೇ ನಾವು ಇದನ್ನು ಹೆಚ್ಚಾಗಿ ಬಳಸ್ತೇವೆ. ಓಕೆ, ಸೊ ನೋಡಿ, ಅದರಲ್ಲಿ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೂ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನಾಗುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಮತ್ತು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಅದು ಹೆಚ್ಚು, ಅದೇ ಅವ್ರು ಹೇಳಿದಾಗೆ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಬಂದ್ಬಿಟ್ಟು ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಏನಿದೆ ನಾವು ಇದು ಮಾಡಬೇಕಾದ್ರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸನ್ನು ನಾವು ಬಳಸ್ತೇವೆ. ಸೊ ಈಗ ಐ ಆಮ್ ಸ್ಟೇಯಿಂಗ್ ಇನ್ ಎ ಹೋಟೆಲ್ ಇನ್ ಬ್ಯಾಂಗ್ಳೂರ್ ಅಂದರೆ ನಾನು ಬೆಂಗಳೂರಲ್ಲಿ ಒಂದು ಹೋಟೆಲಲ್ಲಿ ವಾಸವಾಗಿದ್ದೇನೆ ಅಂದರೆ ಅದೇನರ್ಥ, ಸ್ವಲ್ಪ ದಿನದ ಸಮಯಕ್ಕೆ ಅಂತಕ್ಕಂಥದ್ದು. ನೋಡಿ, ಆಮೇಲೆ ಈಗ ಒಂದು ಕೆಲವು ಟೆನ್ಸಸ್ಗಳು ಹೇಗೆ ನಾವು ಇದು ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಸಿಂಪಲ್ ಪ್ರೆಸೆಂಟು ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಇರೋ ವ್ಯತ್ಯಾಸವನ್ನು ನೋಡಿದ್ವಿ ಅಲ್ವಾ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಲಾಂಗರ್ ಪೀರಿಯಡ್ ಆಫ್ ಟೈಮು ಯಾವ ಒಂದು ವಿಚಾರ ಇರ್ತದೆ ಅದನ್ನು ನಾವು ಇದು ಮಾಡ್ತೀವಿ. ಈಗ ಈ ಮೂಮೆಂಟಲ್ಲಿ ಏನಾಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ಹೀ ಈಸ್ ಗೋಯಿಂಗ್ ಟು ಹೈದ್ರಾಬಾದ್ ನಾವು, ಈಗ ಅವನು ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು ಅಲ್ವಾ. ಸೊ ಆ ಥರ ಅದು ಇದಾಗುತ್ತೆ. ಇಟ್ಸ್ ರೈನಿಂಗ್ ನಾವು, ಈಗ ಮಳೆ ಬರ್ತಾ ಇದೆ. ಓಕೆ, ಸೊ ಅದು ಪ್ರೆಸೆಂಟ್ ಕಂಟಿನ್ಯೂಸ್. ಈಗ ಏನು ಕೆಲಸ ನಡೀತಾ ಇದೆ, ಹೀ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಅವನೀಗ ಕ್ರಿಕೆಟ್ ಆಡ್ತಾರೆ. ಅಂಡ್ ದೆರ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಹೀ ಈಸ್ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ PUC ಅಥವಾ ಈ ಸ್ಟಡಿಂಗ್ ಇನ್ 12th ಸ್ಟ್ಯಾಂಡರ್ಡ್ ಹಂಗಂತಂದಾಗ, ಅಂದರೆ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಆ ಒಂದು ವರ್ಷದೊಳಗಡೆ ಅವರು ಆ ಒಂದು ಇದರೆಲ್ಲ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅಲ್ವಾ. ಅಷ್ಟೇ, ಅದಕ್ಕೆ ಆ ಒಂದು ಇದನ್ನು ಇದು ಮಾಡ್ತೀವಿ. ನಾಟ್ ನೆಸೆಸರಿಲಿ ಅವನು ಹೇಳೋಂಥ ಸಂದರ್ಭದಲ್ಲೇ ಅದನ್ನು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಲ್ಲ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗ ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸನ್ನು ನಾವು ಬಳಸ್ತೇವೆ. ಓಕೆ, ಇನ್ನೊಂದು ನಾನು ಸಿಂಪಲ್ ಪಾಸ್ಟ್ ಟೆನ್ಸು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನಿಮ್ಗೆ ಹೇಳ್ತೇನೆ. ಸಿಂಪಲ್ ಪಾಸ್ಟಲ್ಲಿ ಏನಾಗುತ್ತೆ, ಆ ಒಂದು ವಾಕ್ಯ ಒಂದು ಕೆಲಸ ಆಗಿರುತ್ತೆ, ಆದರೆ ಅದು ಮುಗಿದೋಗಿರುತ್ತೆ, ಅದರ ಇಂಪ್ಯಾಕ್ಟು ಈಗಿರಲ್ಲ. ಅದೇ ಪ್ರೆಸೆಂಟ್ ಪರ್ಫೆಕ್ಟಲ್ಲಾದಾಗ ನಮಗೆ ಅದರ ಒಂದು ಎಫೆಕ್ಟು ಇನ್ನೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ವಾಕ್ಯವನ್ನು ಹೇಳ್ತೇನೆ, ಹೀ ಲಾಸ್ಟ್ ಹಿಸ್ ಕೀಸ್, ಹೀ ಹ್ಯಾಸ್ ಲಾಸ್ಟ್ ಹಿಸ್ ಕೀಸ್. ನೋಡಿ, ಹೀ ಲಾಸ್ಟ್ ಹಿಸ್ ಕೀಸ್ ಅಂದಾಗ ಏನಾಗುತ್ತೆ, ಅವನು ಕೀಗಳನ್ನು ಕಳ್ಕೊಂಡಿದ್ದಾನೆ ಅನ್ನುವ ಒಂದು ವಿಚಾರವನ್ನು ಹೇಳ್ತೇನೆ. ಹೀ ಲಾಸ್ಟ್ ಹಿಸ್ ಕೀಸ್, ಅವನು ಕೀಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಅದರ ಅರ್ಥ ಏನಾಗುತ್ತೆ, ಹೀ ಲಾಸ್ಟ್ ಹಿಸ್ ಕೀಸ್ ಅಂದಾಗ ಅವನು ಹಿಂದೆ ಕೀಗಳನ್ನು ಕಳ್ಕೊಂಡಿದ್ದ, ಅಷ್ಟು ನಾವು ಹೇಳ್ತಾ ಇದ್ದೇವೆ. ಅದಾದ ಮೇಲೆ ಏನಾಯಿತು, ಅವನಿಗೆ ಕೀ ಮತ್ತೆ ಸಿಕ್ಕಿರಬಹುದು, ಅದು ಸಿಗದೇ ಇರಬಹುದು. ದೇರ್ ಈಸ್ ಎ ಪಾಸಿಬಿಲಿಟಿ. ಅರ್ಥ ಆಯ್ತಲ್ವಾ, ಏನೂ ಕೂಡ ಆಗಿರ್ಬೋದು. ನಮಗೆ ವಿ ಆರ್ ಓನ್ಲಿ ಕನ್ಸರ್ನ್, ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆ ಆ ಒಂದು ಕಳೆದು ಹೋಗಿರ್ತಕ್ಕಂಥ ವಿಚಾರ ಅಷ್ಟೇ ಕುರಿತಾಗಿ ನಾವು ಮಾತನಾಡ್ತೇವೆ. ಅದೇ ನಾವು ಅದನ್ನು ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಿದ್ರೆ, ಹೀ ಹ್ಯಾಸ್ ಲಾಸ್ಟ್ ಹಿಸ್ ಕೀಸ್ ಅಂದರೆ ಅವನು ಕೀಯನ್ನು ಕಳ್ಕೊಂಡಿದ್ದಾನೆ, ಆದರೆ ಅವನಿಗೆ ಆ ಕೀ ಅವನಿಗೆ ಮತ್ತೆ ಸಿಕ್ಕಿಲ್ಲ. ಹಿ ಹ್ಯಾಸ್ ಲಾಸ್ಟ್ ಹಿಸ್ ಕೀಸ್ ಬಟ್ he is not having the keys right now. ಸೊ ಅವನ ಹತ್ರ ಈಗ ಆ ಒಂದು ಕೀಗಳು ಇಲ್ಲ ಅನ್ನುವಂತಹ ಒಂದು ಅರ್ಥವನ್ನು ಅದು ಕೊಡುತ್ತೆ.
ನೋಡಿ, ಇಲ್ಲಿ ಒಂದು ಕೆಲವಾರು ಸೆಂಟೆನ್ಸಸ್ಗಳನ್ನು ಇದು ಮಾಡ್ತಾ ಹೋಗ್ತೇನೆ. ಡೋಂಟ್ ಮೇಕ್ ನಾಯ್ಸ್, ಯು ಡ್ಯಾಶ್ ಮೀ. ಇಲ್ಲಿ ನಾವು ಯಾವ ಒಂದು ಟೆನ್ಸನ್ನು ಇಲ್ಲಿ ಯೂಸ್ ಮಾಡಬೇಕು? ಡೋಂಟ್ ಮೇಕ್ ನಾಯ್ಸ್, ನನಗೆ ಆ, ಶಬ್ದ ಮಾಡಬೇಡ, ನೀನು ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಹೇಳಿ. ಸೊ ಯು ಆರ್ ಡಿಸ್ಟರ್ಬಿಂಗ್ ಮೀ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ಗಲಾಟೆ ಮಾಡ್ತಾ ಇದೆಯಾ, ಹಾಗಾಗಿ ನೀನೀಗ ಗಲಾಟೆ ಮಾಡಬೇಡ, ಯು ಆರ್ ಡಿಸ್ಟರ್ಬಿಂಗ್ ಮೀ. ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಬರುತ್ತೆ. ಡೋಂಟ್ ಮೇಕ್ ನಾಯ್ಸ್, ಶಬ್ದ ಮಾಡಬೇಡ, ಗಲಾಟೆ ಮಾಡಬೇಡ, ನೀನು ಗಲಾಟೆ ಮಾಡೋದ್ರಿಂದ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತಕ್ಕಂಥದ್ದು. ಡೋಂಟ್ ಮೇಕ್ ನಾಯ್ಸ್, ಯು ಆರ್ ಡಿಸ್ಟರ್ಬಿಂಗ್ ಮೀ. ಓಕೆ, ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ವಾ ಈ ಮೂಮೆಂಟಲ್ಲಿ. ಸೊ ಅದರಿಂದ ಅಟ್ ದ ಮೂಮೆಂಟ್ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಆ ಕೆಲಸ ಏನಾಗ್ತಾ ಇದೆ, ಅವ್ನು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೆಲಸ ನಡೀತಾ ಇದೆ. ಮೈ ಫ್ರೆಂಡ್ ಗೋಸ್ ಟು ದ ಜಿಮ್, ಹಿ ಡ್ಯಾಶ್ ಟು ಬಿ ಫಿಟ್. ನೋಡಿ ಇಲ್ಲಿ ಮೈ ಫ್ರೆಂಡ್ ಗೋಸ್ ಟು ದ ಜಿಮ್, ನನ್ನ ಸ್ನೇಹಿತ ಜಿಮ್ಮಿಗೆ ಹೋಗ್ತಾನೆ. ಹಿ ಡ್ಯಾಶ್ ಟು ಬಿ ಫಿಟ್, ಅವನು ಏನು, ಹಿ ವಾಂಟ್ಸ್ ಟು ಬಿ ಫಿಟ್. ಹಿ ವಾಂಟ್ಸ್ ಟು ಬಿ ಫಿಟ್. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಅವನು ಫಿಟ್ಟಾಗಿರಬೇಕು ಅಂತ ಬಯಸ್ತಾನೆ. ಅಂದರೆ ಹಿ ವಾಂಟ್ಸ್ ಟು ಬಿ ಫಿಟ್, ಅದು ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕೆ ಅಂತಂದರೆ ಯಾವತ್ತು ಪ್ರತಿ ದಿವಸನೂ ಕೂಡ ಅವನು ಫಿಟ್ಟಾಗಿರಬೇಕು ಅಂತ ಹೇಳಿ ಅವನು ಬಯಸ್ತಾನೆ. ಹಿ ವಾಂಟ್ಸ್ ಟು ಬಿ ಫಿಟ್ ಅಲ್ವಾ. ಮೈ ಫ್ರೆಂಡ್ ಗೋಸ್ ಟು ದ ಜಿಮ್, ಹಿ ವಾಂಟ್ಸ್ ಟು ಬಿ ಫಿಟ್. ಸೊ ಹಾಗಾಗಿ ದಿಸ್ ಈಸ್ ಸಮ್ ಇನ್ಸಿಡೆಂಟ್ ವೇರೇನು ಇದನ್ನು ಆಗ್ತಕ್ಕಂಥದ್ದು. ನಾವು ಲುಕ್ ಹಿಯರ್. ಜನರಲಿ ದೇ ಸ್ಪೀಕ್ ಇನ್ ಕನ್ನಡ, ಬಟ್ ನಾವು ದೇ ಡ್ಯಾಶ್ ಇನ್ ಇಂಗ್ಲೀಷ್. ಜನರಲಿ ದೇ ಸ್ಪೀಕ್ ಇನ್ ಕನ್ನಡ, ಜನರಲ್ ಆಗಿ ಅವರು ಕನ್ನಡದಲ್ಲಿ ಮಾತನಾಡ್ತಾರೆ. ಬಟ್ ನಾವು ಇಲ್ಲಿ ನೋಡಿ, ಈಗ ಜನರಲಿ ದೇ ಸ್ಪೀಕ್ ಇನ್ ಕನ್ನಡ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವಾಗಲೂ ಕೂಡ ಅವ್ರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಅವರು ಕನ್ನಡದಲ್ಲೇ ಮಾತಾಡೋದು ಅಲ್ವಾ. ಬಟ್ ನಾವು ಈಗ ದೇ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಈ ಸಮಯದಲ್ಲಿ ಮಾತ್ರ ಅವರು ಇಂಗ್ಲೀಷಲ್ಲಿ ಮಾತನಾಡ್ತಾ ಇದ್ದಾರೆ. ಬಟ್ ನಾವು ದೇ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಓಕೆ, now there is one more sentence. The sun dash in the east. The sun rises in the east. The sun rises in the east. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ದ ಸನ್, ಇದು ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ನಮ್ಮಲ್ಲಿ ರೊಟೀನ್ ಆ್ಯಕ್ಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ದ ಸನ್ ರೈಸಸ್ ಇನ್ ದ ಈಸ್ಟ್, ಪ್ರತಿ ದಿವಸ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ ಅಂತಕ್ಕಂಥದ್ದು. ಸೊ ಹಾಗಾಗಿ ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ನೋಡಿ ಇನ್ನೊಂದು ಇದನ್ನು ಇದು ಮಾಡಿದರೆ, ಮೈ ಪೇರೆಂಟ್ಸ್ ಡ್ಯಾಶ್ ಟು ಗೋ ಟು ಅಮೇರಿಕಾ. ಇಲ್ಲಿ ಬಿ ಫಾರಮ್ಮು ಮತ್ತು ಪ್ಲ್ಯಾನ್ ಅಂತಕ್ಕಂಥ ವರ್ಬನ್ನು ಕೊಡಿದ್ರೆ, ಮೈ ಪೇರೆಂಟ್ಸ್ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಅಮೇರಿಕಾ. ನೋಡಿ, ಅಮೇರಿಕಾಗೆ ಹೋಗಬೇಕು ಅಂತ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅದು ದಟ್ಸ್ ಓನ್ಲಿ ಮ್ಯಾಟರ್ ಆಫ್ ಒಂದು ಸ್ವಲ್ಪ ಸಮಯದ ಸಂದರ್ಭದಲ್ಲಿ ಅವರು ಅದನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅದೇನಾಗುತ್ತೆ, ಮೈ ಪೇರೆಂಟ್ಸ್ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಅಮೇರಿಕಾ. ಮೈ ಪೇರೆಂಟ್ಸ್ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಅಮೇರಿಕಾ, ಅದು ಇದಾಗತ್ತೆ. ಓಕೆ, ನಾವು ಹರಿ ಈಸ್ ಸೇಯಿಂಗ್ ದ್ಯಾಟ್, ಅದಕ್ಕೆ ಒಂದು ಅನಿಲ್ ಅನ್ನೋ ಉತ್ತರವನ್ನು ಕೊಡಬೇಕಾಗತ್ತೆ. ವೆನ್ ಡ್ಯಾಶ್ ದೇ ಡ್ಯಾಶ್, ಅಲ್ಲಿ ಬಿ ಮತ್ತು ಲೀವ್ ಅಂತ ಇದೆ. ಸೊ ಇಲ್ಲಿ ಪ್ರಶ್ನೆ ಏನಕ್ಕೆ ಕೇಳಬೇಕಾದ್ರೆ ಹೇಗೆ ಕೇಳ್ತೇವೆ, ವೆನ್ ಆರ್ ದೇ ಲೀವಿಂಗ್. ವೆನ್ ಆರ್ ದೇ ಲೀವಿಂಗ್, ಅವರು ಯಾವಾಗ ಹೋಗ್ತಾರೆ ಅಥವಾ ಅವರು ಯಾವಾಗ ಈ ಊರನ್ನು ಬಿಟ್ಟು ಅಮೇರಿಕಾಗೆ ಹೋಗ್ತಾರೆ. ವೆನ್ ಆರ್ ದೇ ಲೀವಿಂಗ್, ವೆನ್ ಆರ್ ದೇ ಲೀವಿಂಗ್ ಅಂತಕ್ಕಂಥದ್ದು ನಾವು ಇದು ಮಾಡ್ತೇವೆ. ನೆಕ್ಸ್ಟ್ ಹರಿ ಹೇಳ್ತಾನೆ, ದೇ ಡ್ಯಾಶ್ ನೆಕ್ಸ್ಟ್ ಮಂತ್. ಓಕೆ, ದೇ ಲೀವ್ ನೆಕ್ಸ್ಟ್ ಮಂತ್, ಅದನ್ನು ದೇ ಲೀವ್ ನೆಕ್ಸ್ಟ್ ಮಂತ್ ಇಲ್ಲಿ, ಅಥವಾ ದೇ ಆರ್ ಲೀವಿಂಗ್ ನೆಕ್ಸ್ಟ್ ಮಂತ್. ಸೊ ಒಂದು ಫಿಕ್ಸ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ದೇ ಲೀವ್ ನೆಕ್ಸ್ಟ್ ಮಂತ್, ಮುಂದಿನ ತಿಂಗಳು ಅವರು ಹೊರಡ್ತಾ ಇದ್ದಾರೆ. ಆರ್ ಯು ಗೋಯಿಂಗ್ ವಿತ್ ದೆಮ್, ಆರ್ ಯು ಗೋಯಿಂಗ್ ವಿತ್ ದೆಮ್.
ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿಗೆ ಆರ್ ಯು ಗೋಯಿಂಗ್ ವಿತ್ ದೆಮ್, ಅವ್ರ ಜೊತೆ ನೀನು ಕೂಡ ಹೋಗ್ತೀಯಾ. ನೋ ಐ ಕಾಂಟ್ ಗೋ ವಿತ್ ದೆಮ್ ಬಿಕಾಸ್ ಐ ಹ್ಯಾವ್ ಎ ಪ್ರಾಜೆಕ್ಟ್ ಟು ಕಂಪ್ಲೀಟ್. ಐ ಹ್ಯಾವ್ ಎ ಪ್ರಾಜೆಕ್ಟ್ ಟು ಕಂಪ್ಲೀಟ್. ನಾನು ಅವ್ರ ಜೊತೆ ಹೋಗ್ತಾ ಇಲ್ಲ, ಯಾಕೆಂದರೆ ನಾನು ಒಂದು ಪ್ರಾಜೆಕ್ಟನ್ನು ನಾನು ಕಂಪ್ಲೀಟ್ ಮಾಡಬೇಕಿದೆ ಅಂತಕ್ಕಂಥದ್ದು. ಥ್ಯಾಂಕ್ ಯು. I will come with more in the coming days.